ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಊರಲ್ಲಿ ರಿಲೇಟಿವ್ಸ್ ಮದುವೆ ಇತ್ತು ಅಂತ ರೆಡಿಯಾಗಿ ಹೊರಟಿದ್ದೀನಿ. ಹಾಗೆ ನಿಮ್ಮ ಜೊತೆ ಒಂದು ಹೆಲ್ತ್ ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ಆ ಹೆಲ್ತ್ ಟಿಪ್ ಏನಪ್ಪ ಅಂತಂದರೆ, ಯಾರೆಲ್ಲ ಕಫ ಮತ್ತು ಶೀತ ಪ್ರಾಬ್ಲಮಿಂದ ಬಳಲ್ತಾ ಇದ್ದೀರೋ ಅವರಿಗೆ ಈ ಟಿಪ್ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಸಿ ನೀರಿನ ಶಾಖನ ಕಫ ಮತ್ತು ಶೀತ ಆಗಿರೋ ಟೈಮಲ್ಲಿ ತೆಗೆದುಕೊಳ್ಳಬೇಕು. ಹಾಗೆ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಮಿಶ್ರಣವನ್ನು ದಿನಕ್ಕೆ 2 ಬಾರಿ ಸೇವಿಸಬೇಕು. ಬಿಸಿ ನೀರಿಗೆ ಅರಿಶಿಣ, ಕಾಳು ಮೆಣಸು ಮತ್ತು ಶುಂಠಿಯನ್ನು ಹಾಕಿ ಪ್ರತಿನಿತ್ಯ ಸೇವಿಸೋದ್ರಿಂದ ಕಫ ಮತ್ತು ಶೀತ ಪ್ರಾಬ್ಲಮ್ಮು ಸುಧಾರಿಸುತ್ತೆ. ಹಾಗೆ ನಾವು ದಿನನಿತ್ಯ ಬಳಸುವಂತಹ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ವಸ್ತುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಸ್ಕೋಬೇಕು. ಅದು ಯಾವುದಪ್ಪ ಅಂತಂದರೆ ಶುಂಠಿ ಚಹಾ, ಹಾಲು, ತುಳಸಿ, ಬಾಳೆಹಣ್ಣು, ಬಾದಾಮಿ, ಹುರುಳಿ, ಅರಿಶಿಣ, ಶುಂಠಿ, ಪುದೀನ, ದೊಡ್ಡಪತ್ರೆ, ಗೋಧಿ, ಬಾರ್ಲಿ, ಬಿಸಿ ನೀರು ಮತ್ತು ಜೇನು, ಬೆಳ್ಳುಳ್ಳಿ, ಮೆಣಸು ಇವುಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು ಅಂತಲೇ ಹೇಳ್ಬೋದು. ಹಾಗೆ ಒಂದು ಲೆಂತಿ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಫಾಲೋ ಫಾರ್ ಮೋರ್ ವಿಡಿಯೋಸ್.